ಎಲ್ರಿಗೂ ನಮಸ್ಕಾರ. ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ 1 ಕೋಟಿಲಿ ಮಾಡಿದ್ದನ್ನು 9 ಕೋಟಿ ಎಕ್ಸ್ಟ್ರಾ ಮಾಡೋರೆ. 10 ಕೋಟಿ ಮಾಡಿದರೆ ಒಳ್ಳೆಯದಾಗಲಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ. ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ ಕೆಲವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ, ಕಲಾವಿದ್ರು ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡೋರು ತುಂಬ ಕೊರತೆಯಿಂದ ಇದ್ದಾರೆ, ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು 50 ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬರು ಮಾಡೋಕ್ಕಾಗಕ್ಕಿಲ್ಲ. ಸಿನಿಮಾಗೆ ತುಂಬ ಜನ ಹೊಸಬರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ. ಅದಾಗಲ್ಲ, ಆ ಥರ ಅಲ್ಲ ಸಿನಿಮಾ. ನಾವು ಯಾರಿಗೂ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಾಣಿಜ್ಯ ಮಂಡಳಿ ಪಾಪ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಸಿನಿಮಾಗೆ ಅದಕ್ಕೊಂದು ದಯವಿಟ್ಟು ಬರೋ ನಿರ್ಮಾಪಕರೇ ಪಾಠ ಹೇಳಿ ತುಂಬ ಸಿನಿಮಾ ಜನ ಬರ್ತಾನೆ ಇರ್ತಾರೆ. ಯಾಕೆಂದರೆ ಸಿನಿಮಾ ಅನ್ನೋದೇನಂದರೆ ಮೊಬೈಲಲ್ಲಿ ಮಾಡ್ತಾರೆ, 5D ಮಾಡ್ತಾರೆ, ಈ ಥರ ಬಿಡ್ತಾರೆ. ಮೊದಲೆಲ್ಲ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು, ಒಂದು ಇದು DVD ಏನೋ ಒಂದು ಕಮಿಟ್ ಆಗ್ತಿದ್ವು. ಇವತ್ತು ಏನೂ ಇಲ್ಲ. ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಲೀಸ್ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಸುಮಾರು ನಾನೇ ಒಂದು 7-8 ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಫಸ್ಟ್ ರಿಲೀಸ್ ಮಾಡಿಬಿಡ್ರಪ್ಪ, ಫಸ್ಟ್ ರಿಲೀಸ್ ಮಾಡ್ದಾಗ ಅದೇನು ಬರ್ತದೆ ನನಗೆ ಕೊಡಿ, ಆಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ಬಿಡಿ. ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಡಬ್ದಾಡಿ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗ್ಬಿಡುತ್ತೆ. ಸುಮಾರು ನಂದು 7-8 ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ, ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ. ಆಮೇಲೆ ಚೂಮಂತರ ಸಿನಿಮಾ ತುಂಬ ಚೆನ್ನಾಗಿದೆ. ಶರಣ್ ಅವ್ರಿಗೆ ಒಂದು ಹ್ಯಾಪ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಪಾತ್ರನ ಬೇರೆ ಥರನೇ ಕಾಣ್ತಾ ಇದೆ. 3 ಜನ ಹೆಣ್ಮಕ್ಳು, ಈ ಒಂದು ಥ್ರಿಲ್ಲರ್ ಮೂವಿ, ಇದು ಬೇರೆ ಥರ ಜೋನರ್ ಸಿನಿಮಾ 100% ಚೆನ್ನಾಗುತ್ತೆ. ನನ್ನ ಮೊದಲನೇದು ಏನು ಖುಷಿ ಅಂದರೆ, ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿರಲಿಲ್ಲ, ಎಲ್ಲ ಭಯ ಬೀಳೋರು. ಬೇರೆಲಾಗಿ ಬೀಳಬೇಡಿ, ನಮ್ಮ ಜನ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ಹೊಸ ವರ್ಷಕ್ಕೆ ಬರ್ತಾಯಿದೆ, ಸಂಕ್ರಾಂತಿ ಹಬ್ಬಕ್ಕೆ 10ನೇ ತಾರೀಕು ಬರ್ತಾಯಿದೆ. ವರ್ಷ 10 ನಂಬರ್ 1 ಸಿನಿಮಾ ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ, ನಮ್ಮ ಜನ ನಿಮ್ಮನ್ನು ಕೈ ಹಿಡಿತಾರೆ. ಚೂಮಂತರ ಯಶಸ್ವಿಯಾಗುತ್ತೆ. ಯಾಕೆಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ. ಅವ್ರಿಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೋ ಸತಿ ತಿಳಿಸಿ, ತರುಣ್ ಇಲ್ಲ ಸರ್ ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಯಾಕೆಂದರೆ ಸಿನಿಮಾದ ಅವನು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ. ಅವನು ಅದರಲ್ಲೂ ಈತಲ್ಲೇ ಇದ್ದಾನೆ. ಇದೇ ವ್ಯಾಪಾರ ತೊಗೊಂಡೋಗಿ ಯಾವುದೋ ಲ್ಯಾಂಡ್ಗೆ ಹಾಕಿದರೆ ಇವತ್ತೊಂದು ನಿರಂಜನ್ ಥರ ನಾವು 100 ಕೋಟಿಗೆ ಇರ್ಬೋದಾಯಿತು. ತೊಗೊಂಡೋಗಿ ಸಿನಿಮಾಗೆ ಹಾಕಿ ನಾವೆಲ್ಲ ತೊಗೊಂಡು ಇಲ್ಲೇ ಇರ್ತಿದ್ದೀವಿ. ಇರಲಿ, ಒಳ್ಳೆಯದಾಗುತ್ತೆ. ನಮ್ಮನ್ನು ಜನ ಕೈ ಬಿಡಲ್ಲ. ಚೂಮಂತರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಒಳ್ಳೆ ಡೇಟು, ಹೊಸ ವರ್ಷ ಬರ್ತದೆ. ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತದೆ. ನಿಮ್ಮೆಲ್ಲರ ಸಪೋರ್ಟ್, ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿಗೂ ಇರಲಿ. ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.